ಬಿಜೆಪಿ ಗೆಲುವಿಗೆ ವಿಜೃಂಭಣೆಯ ಸಿದ್ಧತೆ. ಪಟಾಕಿ ಲಡ್ಡು ತಯಾರಿಯಲ್ಲಿ ಇಟ್ಟ ಅಭಿಮಾನಿಗಳು. ಮೋದಿ ಗೆದ್ದರೆ ಪಟಾಕಿ ಲಡ್ಡು ಪಾರ್ಟಿ. ಏನಿದು ಸುದ್ದಿ? ಮೋದಿ ಗೆದ್ರೆ ಪಟಾಕಿ ಪಾರ್ಟಿ ಮತ್ತೆ ಲಡ್ಡು ಪಾರ್ಟಿ ಮಾಡ್ತಾರ ಅಭಿಮಾನಿಗಳು. ಯಾವ ರೀತಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಆ ಗೆಲುವನ್ನ, ಯಾವ್ಯಾವ ರೀತಿ ತಯಾರಿಗಳು ನಡೀತಾವೆ ನೋಡ್ಕೊಂಡ್ ಬರೋಣ ಬನ್ನಿ. ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಅಂತ್ಯವಾಗಿದ್ದು, ಇದೀಗ ಇಡೀ ದೇಶದ ಚಿತ್ತ ನಾಳಿನ ಚುನಾವಣೆ ಫಲಿತಾಂಶದತ್ತ. ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿಯುವವರು ಯಾರು ಎನ್ನುವ ಕುತೂಹಲ ಹೆಚ್ಚಾಗಿದೆ. ಈ ನಡುವೆ ಮೋದಿಜಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಎಂದು ಸಮೀಕ್ಷಾ ವರದಿಗಳು ಹೇಳುತ್ತಿವೆ. ಈ ಖುಷಿಯನ್ನು ಸಂಭ್ರಮಿಸಲು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಇದಾಗಲೇ ಭರ್ಜರಿಯ ತಯಾರಿ ನಡೆಸಿದ್ದು, ಈ ಕುರಿತು ಪೋಸ್ಟ್ ಒಂದು ವೈರಲ್ ಆಗುತ್ತಿದೆ. ಏನು ಎಂದು ನೀವೇ ನೋಡಿ. ಮೋದಿ ಗೆಲುವಿನ ಸಂಭ್ರಮದಲ್ಲೂ ಅಭಿಮಾನಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಭರ್ಜರಿ ತಯಾರಿಯನ್ನ ನಡೆಸಿದ್ದಾರೆ. ಪೋಸ್ಟ್ ಯಾವುದು ಅಂದ್ರೆ, ಗುಜರಾತ್ನಲ್ಲಿ ಸಾರ್ವಜನಿಕರ ಬೇಡಿಕೆಯ ಮೇರೆಗೆ ಹಲವಾರು ಚಿತ್ರಮಂದಿರಗಳಲ್ಲಿ ಚುನಾವಣಾ ಫಲಿತಾಂಶಗಳನ್ನು ಪ್ರಸಾರ ಮಾಡಲು ಸಿದ್ಧತೆ ನಡೆಯುತ್ತಿದೆ. ಮತ್ತೊಂದೆಡೆ ನಾಳೆಯ ಸಂಭ್ರಮಾಚರಣೆಗೆ ಮುಂಬೈ ಶ್ರೀ ಗಣೇಶ್ ಭಂಡಾರ್ ಸ್ವೀಟ್ಸ್ ಅಂಗಡಿಯಲ್ಲಿ 10,000 ಲಡ್ಡುಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಜೊತೆಗೆ ಪಟಾಕಿ ಹೊಡೆಯಲು ಕೂಡ ಜೋರಾದ ಕೆಲಸ ಸ್ಟಾರ್ಟ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಚುನಾವಣೆಯ ಕ್ರೇಜ್ ನಮ್ಮ ದೇಶದ ಅಭಿಮಾನಿಗಳ ಮನಸ್ಸಿನಲ್ಲಿ ಬೇರೂರಿದೆ ಎಂದು. ಸೊ ನಾಳೆ ಮೋದಿಜಿಯವ್ರು ಗೆಲ್ತಾರ ಸೋಲ್ತಾರ ಸೆಕೆಂಡರಿ, ಆದರೆ ನಾವು ಗೆದ್ದೇ ಗೆಲ್ತೀವಿ, ನಮ್ಮ ನಾಯಕ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಎಂಬ ಕಾನ್ಫಿಡೆನ್ಸ್ ಅಭಿಮಾನಿಗಳ ಮನಸ್ಸಿನಲ್ಲಿ ಬೇರೂರು ಬಿಟ್ಟಿದೆ. ಆಮೇಲೆ ಅವರು ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಕೂಡ ನೀವು ನೋಡಿದ್ರಿ. ಲಡ್ಡು, ಪಟಾಕಿ, ಆಮೇಲೆ ಗುಜರಾತ್ನಲ್ಲಂತೂ ಸಿನಿಮಾ ಮಂದಿರಗಳಲ್ಲಿ ಅಂದರೆ ಥಿಯೇಟರ್ಗಳಲ್ಲಿ ಈ ಒಂದು ಫಲಿತಾಂಶದ ಲೈವ್ ಟೆಲಿಕಾಸ್ಟ್ ಮಾಡಿಸ್ಬೇಕು, ಮತ್ತು ಅದನ್ನು ಮಾಡೋಕ್ಕೆ ಸಿದ್ಧತೆಗಳ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ನಾಳೆ ಫಲಿತಾಂಶ ಏನಾಗುತ್ತೋ ಬಿಡುತ್ತೋ ಆದರೆ ಗುರುತಿಲ್ಲ. ಆದರೆ ಮೋದಿಜಿಯವರ ಅಭಿಮಾನಿಗಳ ಈ ಒಂದು ಕ್ರೇಜ್ ನೋಡಿದ್ರೆ ಏನೋ ಒಂದು ಮನಸ್ಸಿನಲ್ಲಿ ಖುಷಿಯಪ್ಪ, ಇಲ್ಲಪ್ಪ ಮೋದಿಜಿಯವರಿಗೆ ಇಷ್ಟೊಂದು ಡೈ ಹಾರ್ಡ್ ಫ್ಯಾನ್ಸ್ಗಳಿದ್ದಾರೆ ಎಂದು. ಇದು ನಿಜಾನ ಸುಳ್ಳು? ಸ್ವಲ್ಪ ತಾವು ಕಮೆಂಟ್ ಬಾಕ್ಸಲ್ಲಿ ಸ್ವಲ್ಪ ಕಮೆಂಟ್ ಹಾಕಬೇಕು ಅಂತ ಕೇಳ್ಕೊತೀವಿ.